ಸಾರ್ವಜನಿಕರು ಹೋಗೋ ಓಡಾಟದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಥಳಗಳಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ರೋಡ್ ಕಟಿಂಗ್ ಏನಾದ್ರೆ ಪರ್ಮಿಷನ್ ಇಲ್ಲ, ಗ್ಯಾಸ್ ಕಟಿಂಗ್ ಏನಾರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಪರ್ಮಿಷನ್ ಇಲ್ಲ. ಬಿಬಿಎಂಪಿ ಅವರು ಇದೆಲ್ಲ ನೋಡ್ಕೊಂಡು ಏನ್ ಮಾಡ್ತಾ ಇದಾರೆ? ಕಣ್ಮುಚ್ಕೊಳ್ತಿದಾರಾ? ಯಾವ್ದು 2023 ಒಂದು ಪರ್ಮಿಷನ್ ತೋರಿಸ್ತಾರೆ, ಅದು ಯಾವ್ದೋ ಪರ್ಮಿಷನ್ ಕೇಳಿದ್ರೆ ಅದಕ್ಕೆ ಪರ್ಮಿಷನ್ ಇಲ್ಲ. ACP ಅವರು ಟ್ರಾಫಿಕ್ ಅವ್ರು ಫೋನ್ ಮಾಡಿದ್ರೆ ನಮ್ಮಲ್ಲಿ ಯಾವ್ದು ಆಗಿಲ್ಲ, ಇವರು ಎಟಾಪ್ಷನ್ ತಗೊಂಡಿರ್ತಾರೆ. ಬಿಬಿಎಂಪಿ ಅವ್ರು ಕೇಳಿದ್ರೆ ಅವರು ತಪ್ಪಿಸ್ಕೊಳ್ತಾರೆ, ಕಳ್ಳಾಟ ಆಡ್ತಾ ಇದಾರೆ. ಸಾರ್ವಜನಿಕ ಸೊತ್ತನ್ನ ಹಾಳು ಮಾಡೋದಕ್ಕೆ ಇವ್ರಿಗೆ ಏನ್ ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ಕೇಳಕ್ ಹೋದ್ರೆ ನಮ್ಮೆಲ್ಲ ಧಮ್ಕಿ ಹಾಕಿದ್ರು, ಒಡೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಉದ್ದೇಶ ಏನಪ್ಪಾ ಅಂದ್ರೆ ರೋಡ್ ಕಟಿಂಗ್ ಏನಾದ್ರೆ ಪರ್ಮಿಷನ್ ಇಲ್ಲ, ಗ್ಯಾಸ್ ಕಟಿಂಗ್ ಏನಾರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ವಿಚಾರ ಬಂತು. ಈ ವಿಚಾರದಲ್ಲಿ ಏನು ಅಂದ್ರೆ ರೋಡ್ಗೆ ಪರ್ಮಿಷನ್ ಇಲ್ದಿರ, ಟ್ರಾಫಿಕ್ ಪರ್ಮಿಷನ್ ಇಲ್ಲ, ಹಾಗೆಯೇ ಲ್ಯಾಂಡ್ ಆರ್ಡರ್ ಪರ್ಮಿಷನ್ ಇಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ಯಾವುದೇ ರೀತಿಯ ಒಂದು ಪರ್ಮಿಷನ್ ಇಲ್ದಿರ ಕೆಲಸ ಮಾಡುವಂಥದ್ದು. ಇದರಿಂದ ಆಗುವಂಥ ಅನಾನುಕೂಲಗಳು ಏನೇನಂದ್ರೆ ಜನಗಳಿಗೆ ಬೆಳಗ್ಗೆ ಇದ್ರೆ ಸ್ಕೂಲ್ ಹೋಗೋ ಗಾಡಿಗಳಿಂದ ಹಿಡಿದು ಸಾರ್ವಜನಿಕರು ಹೋಗೋ ಓಡಾಟದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಥಳಗಳಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ತುಂಬಾ 1 ಅವರ್ ಟ್ರಾಫಿಕ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ನಾನು ನೀಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ನೋಡಿ, ಇಲ್ಲಿದೆ ನೋಡಿ. ಇದರ ಏನೋ ಗ್ಯಾಸ್ ಸ್ಕೇಲ್ ಅಂತೇಳಿ ಪೈಪ್ ಹಾಕ್ತಾ ಇದಾರೆ. ಇದರ ಗಾಡಿಗಳು ನೋಡಿ ರೋಡ್ ಮಧ್ಯದಲ್ಲಿ ಹಾಕೊಂಡು ಇವರು ನೋಡಿ ಈ ತರ ಕೆಲಸ ಮಾಡ್ತಾ ಇದಾರೆ. ಒಂದು ಪರ್ಮಿಷನ್ ಇಲ್ಲ, ಏನಿಲ್ಲ ನೋಡಿ. ಈ ತರ ಎಲ್ಲ ನೋಡಿ, ಒಂದು ಪರ್ಮಿಷನ್ ಹಾಕೊಬೇಕು, ಜನಗಳು ಓಡಾಡೋದಕ್ಕೆ ಸೇಫ್ಟಿ ಒಂದು ಹಾಕೊಬೇಕು. ಸೇಫ್ಟಿ ಒಂದು ಹಾಕೊಂಡ್ಬಿಟ್ಟು ಮಾಡ್ತಾ ಇಲ್ಲ ಇವರು ನೋಡಿ. ಈ ತರ ಅಗದು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಅಗ್ದಿದ್ದಾರೆ. ಅಗದ್ರು ಒಂದೊಂದು ವಾರ ಆಗಿದೆ, ಇವತ್ತಿನವರೆಗೂ ಅವ್ರು ಗುಂಡಿ ಮುಚ್ಚಿಲ್ಲ ಅಂತದ್ದು ಎತ್ತಿ ಕಾಣ್ತಾ ಇದೆ. ಆಮೇಲೆ ಇನ್ನೊಂದೇನಂದ್ರೆ ರಾತ್ರಿ ಹೊತ್ತು ಓಡಾಡುವಂತ ಜನಗಳು ಏನಾಗ್ತಾ ಇದೆ, ಕಿರಿಕಿರಿ ಉಂಟಾಗ್ತಾ ಇದೆ. ರಾತ್ರಿ ಹೊತ್ತು 2 ವೀಲರ್ಗಳೆಲ್ಲ ಹಳ್ಳದಲ್ಲಿ ಬಿದ್ದು ಏಟುಗಳೆಲ್ಲ ಮಾಡ್ಕೊಂಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಬಿಬಿಎಂಪಿ ಅವರು ಇದೆಲ್ಲ ನೋಡ್ಕೊಂಡು ಏನ್ ಮಾಡ್ತಾ ಇದಾರೆ? ಕಣ್ಮುಚ್ಕೊಳ್ತಿದಾರಾ ಅನ್ನೋದೇ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಇವ್ರು ಕೇಳಿದ್ರೆ ಏನ್ ಹೇಳ್ತಾರೆ? ಇವ್ರು ಪರ್ಮಿಷನ್ ಕೇಳಿದ್ರೆ ಯಾವ್ದೋ 2023 ಒಂದು ಪರ್ಮಿಷನ್ ತೋರಿಸ್ತಾರೆ. ಪರ್ಮಿಷನ್ ತೋರ್ಸಾದ್ಮೇಲೆ ಅದು ಯಾವ್ದೋ ಪರ್ಮಿಷನ್ ಕೇಳಿದ್ರೆ ಅದಕ್ಕೆ ಪರ್ಮಿಷನ್ ಇಲ್ಲ. ಅದರಲ್ಲಿ ಬಿಬಿಎಂಪಿ ಸೀಲ್ ಇಲ್ಲ, ಯಾವ್ದು ಇಲ್ಲ. ಯಾವ್ದೋ ಒಂದು ಪ್ರಿಂಟ್ ಇಟ್ಕೊಂಡು ಇವರು ಪರ್ಮಿಷನ್ ಆಗಿದೆ ಅಂತ ಹೇಳ್ತಾರೆ. ಹಾಗೆಯೇ ನಾವು ಇವ್ರನ್ನ ಕೇಳ್ತಾ ಇದೀವಿ, ಟ್ರಾಫಿಕ್ ಪರ್ಮಿಷನ್ ತಗೊಂಡಿದೀವಿ ಅಂತ ಹೇಳಿದ್ರೆ ಟ್ರಾಫಿಕ್ ಅಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ. ACP ಅವರು ಟ್ರಾಫಿಕ್ ಅವ್ರು ಫೋನ್ ಮಾಡಿದ್ರೆ ನಮ್ಮಲ್ಲಿ ಯಾವ್ದು ಆಗಿಲ್ಲ, ಇವರು ಎಟಾಪ್ಷನ್ ತಗೊಂಡಿರ್ತಾರೆ. ಎಟಾಪ್ಷನ್ ಬಂದ್ರೆ ನಿಮ್ಗೆ ಇಂಟಿಮೇಷನ್ ಇರುತ್ತಲ್ವಾ ಅಂತ ಹೇಳಿದ್ರೆ ಇವರು ಅದಕ್ಕೆ ಜವಾಬ್ದಾರಿ ಇಲ್ಲ, ಯಾವ್ದೇ ಬೇಜವಾಬ್ದಾರಿ ಮಾತುಗಳನ್ನ ಹೇಳ್ತಾ ಇದಾರೆ. ಬಿಬಿಎಂಪಿ ಅವ್ರಿಗೆ ಫೋನ್ ಮಾಡಿದ್ರೆ, AWA ಫೋನ್ ಮಾಡಿದ್ರೆ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಾವು ಕೇಳಕ್ ಹೋದ್ರೆ ಅವ್ರೇನ್ ಹೇಳ್ತಾರೆ? ಯಾವ್ದು ಇಂಜಿನಿಯರ್ ಕೇಳ್ರಿ, ಅವ್ರು ಕೇಳ್ರಿ, ಬುಕ್ ಸ್ಟೇಟ್ಮೆಂಟ್ ಇದು ಬುಕ್ ಅಲ್ಲಿ ಎಂಟ್ರಿ ಇರ್ತದೆ, ಆ ತರ ಈ ತರ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದಕ್ಕೆ ನಾವ್ ಏನಾದ್ರೆ ನಮ್ ಸಜೆಷನ್ ಅಂದ್ರೆ, ಯಾರೋ ಒಬ್ಬ ಬಡಪಾಯಿ ಒಂದ್ ಮನೆ ಕಟ್ತಾ ಇರ್ತಾನೆ, ಆ ಮನೆ ಹತ್ರ ಹೋಗಿ ಒಂದು ಪೈಪ್ ಹಾಕೊಳಕ್ ಒಂದು ಅಗದಾದ್ಮೇಲೆ ಏನ್ ಮಾಡ್ತಾರೆ? 20 ಜನ ಬರ್ತಾರೆ. ಯಾಕ್ರಿ ಅಗದ್ರಿ, ಏನ್ ಮಾಡಿದ್ರಿ, ಪರ್ಮಿಷನ್ ತಗೊಂಡಿದ್ದೀರಾ, ಇದಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಕೇಳ್ಬಿಟ್ಟು ಅವ್ನಿಗೆ ಇಲ್ದಿರೋವೆಲ್ಲ ಹೇಳಿ ಫೈನ್ ಎಲ್ಲ ಹಾಕಿ ಅವ್ರನ್ನ ಸಾಯಿಸ್ತಾರೆ. ಬಡವನಿಗೆ ಈ ತರ ಎಲ್ಲ ಮಾಡ್ತಾ ಇದಾರೆ. ಪಬ್ಲಿಕ್ ಪ್ರಾಪರ್ಟಿ ಇದು. ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ನಮ್ಮ ಶಾಸಕರು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ರೋಡ್ ನ ಹೊಸದಾಗಿ ಹಾಕಿದ್ರು ಅದನ್ನ 2 ದಿವಸಕ್ಕೆ ನೋಡಿ ಇಂಥವರಿಂದ ಹಾಳು ಮಾಡ್ತಾ ಇದಾರೆ. ಇದಕ್ಕೆ ಯಾರು ಹೊಣೆ? ಬಿಬಿಎಂಪಿ ಅವ್ರು ಕೇಳಿದ್ರೆ ಅವರು ತಪ್ಪಿಸ್ಕೊಳ್ತಾರೆ, ಕಳ್ಳಾಟ ಆಡ್ತಾ ಇದಾರೆ. ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಅವರು ನಮಗ್ ಬರೋದಿಲ್ಲ, ನೀವು ಬಿಬಿಎಂಪಿಗೆ ಹೋಗಿ ಅಂತ ಕೇಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಇದಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡಿ ಅವರು ಇದಕ್ಕೆ ಒಳ್ಳೆ ನಿರ್ಧಾರ ತಗೊಂಡು ಕೊಡ್ಬೇಕು. ಯಾಕಂದ್ರೆ ತುಂಬಾ ಬೆಳಿಗ್ಗೆ ಇದ್ರೆ ಜನಗಳಿಗೆ ಅನಾನುಕೂಲಗಳೇ ತುಂಬಾ ಆಗ್ತಾ ಇದೆ. ನಾವ್ ಹೇಳೋದೇನಂದ್ರೆ, ನಮ್ಮ ಒತ್ತಾಯ ಏನಂದ್ರೆ ಬಿಬಿಎಂಪಿ ಅವರಿಗೆ ಪರ್ಮಿಷನ್ ಆಗಿದ್ಯಾ, ಪರ್ಮಿಷನ್ ಆಗಿದ್ರೆ ಅದಕ್ಕೆ ಏನ್ ಸೇಫ್ಟಿ ಪ್ರಿಕಾಷನ್ಸ್ ತಗೊಬೇಕು. ಜನಗಳು ಓಡಾಡ್ತಾ ಇದಾರೆ, ಟ್ರಾಫಿಕ್ ಆಗ್ತದೆ, ಅದಕ್ಕೆ ಯಾರು ಹೊಣೆ? ಬಿಬಿಎಂಪಿ ಅವ್ರು ಬಂದು ಕ್ಲಿಯರ್ ಮಾಡ್ತಾರಾ, ಇಲ್ಲ ಪೊಲೀಸರು ಬಂದು ಕ್ಲಿಯರ್ ಮಾಡ್ತಾರಾ, ಇಲ್ಲ ಕೆಲಸ ಮಾಡೋರು ಬಂದು ಕ್ಲಿಯರ್ ಮಾಡ್ತಾರಾ? ಇದ್ರ ಬಗ್ಗೆ ಯಾವುದೇ ಆಗ್ಲಿ ಕಿಂಚಿತ್ತು ಗೊತ್ತಿಲ್ದರೇನೋ ಕುತ್ಕೊಂಡಿದ್ದಾರೆ ಯಾರು? ನಮ್ಮ ಬಿಬಿಎಂಪಿ ಅಧಿಕಾರಿಗಳು. ಅವ್ರು ಕೇಳಿದ್ರೆ ಫೋನ್ಗಳಿತ್ತಲ್ಲ, ಆಫೀಸ್ಗೆ ಹೋದ್ರೆ ಆಫೀಸ್ ಸಿಗಲ್ಲ. ಇದಕ್ಕೆ ನೇರ ಹೊಣೆ ಬಿಬಿಎಂಪಿ ಕಮಿಷನರ್ ಇರ್ಬೋದು. ಇದಕ್ಕೆ ಈ ತಕ್ಕಂತಹ ಯಾರು ಮೇಲಧಿಕಾರಿಗಳಿದ್ದಾರೆ ಇದ್ರ ಬಗ್ಗೆ ಕ್ರಮ ತಗೊಂಡು ಇದಕ್ಕೆ ತನಿಖೆ ಆಗ್ಬೇಕು. ಇಲ್ಲ ಅಂದ್ರೆ
ಈ ಮಾಮೂಲಿ ಯಾರ್ಯಾರೋ ಟೆಂಡರ್ಗಳು ತಗೊಂತೀನಿ ಅಂತ ಹೇಳ್ತಾರೆ. ಟೆಂಡರ್ಗಳು ತಗೊಂಡು ಏನ್ ಮಾಡ್ತಾರೆ, ಈ ತರ ಎಲ್ಲ ರೋಡ್ ಎಲ್ಲ ಹಾಳು ಮಾಡ್ತಾರೆ. ಸಾರ್ವಜನಿಕ ಸೊತ್ತನ್ನ ಹಾಳು ಮಾಡೋದಕ್ಕೆ ಇವ್ರಿಗೆ ಏನ್ ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ನಾವು ಕೇಳಕ್ ಹೋದ್ರೆ ನಮ್ಮೆಲ್ಲ ಧಮಕಿ ಹಾಕಿದ್ರು, ಒಡೆಯಕ್ ಬಂದ್ರು ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಹಾಗಾಗಿ ಇದಕ್ಕೆ ಏನೇ ಮಾಡ್ಲಿ, ಒಳ್ಳೇದನ್ನೇ ಮಾಡ್ತಾರೋ ಕೆಟ್ಟದ್ ಮಾಡ್ತಾರೋ, ಒಳ್ಳೇದ್ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ತಗೊಂಡ್ ಮಾಡ್ಬೇಕಲ್ವಾ? ಅದನ್ನ ಸಾರ್ವಜನಿಕವಾಗಿ ನಾವು ಪ್ರಶ್ನೆ ಮಾಡಿದ್ರೆ ಸ್ಟೇಷನ್ ಗಂಟ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಕರ್ಕೊಂಡು ಹೋಗಿ ನಮಗ್ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ, ಕಮಿಷನರ್ ಇರ್ಬೋದು, BBMP ಅಧಿಕಾರಿಗಳು ಯಾರೇ ಇರ್ಬೋದು, ಈ ಕೂಡಲೇ ಇದನ್ನ ಪರ್ಮಿಷನ್ ಇದೆಯೋ ಇಲ್ವೋ ಅಂತೇಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಮೇಲೆ ಇದಕ್ಕೆ ಕೆಲಸ ಮಾಡಕ್ಕೆ ಅನುಮತಿ ಕೊಡಬೇಕು. ಹಾಗೆ ಸೇಫ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಯಾರಿಗೂ ಅನಾನುಕೂಲ ಆಗದಿರೋ ತರ ಮಾಡ್ಬೇಕು ಅನ್ನೋದು ನಮ್ಮ ಒತ್ತಾಯ.